ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಈಗಾಗಲೇ ಮರುಸರ್ವೆ ನಡೀತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಮರುಸರ್ವೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಸಂಸದರು ಮತ್ತು ಕೇಂದ್ರ ಸಚಿವರು ಇದಕ್ಕೆ ಪ್ರತಿರೋಧವನ್ನು ಒಡ್ತಾ ಇರುವಂಥದ್ದು. ಪ್ರಜಾಪ್ರಭುತ್ವಕ್ಕೆ ಮಾರಕವಾಗದ ಹಾಗೂ ಸಂವಿಧಾನದ ಆಶಯಗಳನ್ನು ಎತ್ತಿ ತೋರಿಸ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಸಂಸದರು ಮತ್ತು ಕೇಂದ್ರ ಸಚಿವರು ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ. ಆದರೆ ಈಗ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮರುಸರ್ವೆ ಆಗ್ತಾಯಿದೆ. ಈ ಮರುಸರ್ವೆ ಆಗ್ತಿರೋದಕ್ಕೂ ಕೂಡ ಭಾಳಷ್ಟು ದೊಡ್ಡ ಒಂದು ಕಥೆನೇ ಇದೆ. ಹಿಂದೆ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಸಂಪೂರ್ಣ ರಿಪೋರ್ಟನ್ನು ಕೊಟ್ಟಿದ್ದರು. ಪ್ರಬಲ ಸಮುದಾಯಗಳು ಸೇರಿದಂತೆ BJPಯವರು ಸೇರಿದಂತೆ ಹಲವರು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮರುಸರ್ವೆ ಆಗಲೇಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದರು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮರುಸರ್ವೆ ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಅಕ್ಟೋಬರ್ 7ರ ಒಳಗಾಗಿ ಮರುಸರ್ವೆ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಕೆಲಸ ಮಾಡ್ತಾಯಿದೆ. ಈ ನಡುವೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ಸಂಸದರಾದಂತಹ ತೇಜಸ್ವಿ ಸೂರ್ಯ ಇಬ್ಬರೂ ಕೂಡ ನಾವು ಈ ಗಣತಿಯಲ್ಲಿ ಭಾಗವಹಿಸೋದಿಲ್ಲ, ನಾವ್ಯಾಕೆ ನಮ್ಮ ಅಂಕಿಅಂಶಗಳನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಯಾರೋ ಜನಸಾಮಾನ್ಯರು ಮಾತಾಡಿದರೆ ಇದು ಎಫೆಕ್ಟ್ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಆದರೆ ಒಬ್ಬರು ಸಂಸದರು ಮತ್ತೊಬ್ಬರು ಕೇಂದ್ರ ಸಚಿವರು, ಹೀಗಾಗಿ ಈ ಗಣತಿ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ನನ್ನ ಜೊತೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಇಬ್ಬರೂ ಕೂಡ ನಾನು ಈ ಗಣತಿಯಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ಸ್ಪಷ್ಟವಾದ ನುಡಿಗಳನ್ನು ಹೇಳಿದ್ದಾರೆ. ಸರ್, ಅದು ಹೇಳಿದ್ದು ಅವರಿಗೆ ಅವರ ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡಲೂಬಹುದು, ಮಾಡದೇನೂ ಇರ್ಬೋದು. ಅವ್ರಿಗೆ ಕಂಪೆಲ್ ಮಾಡಲಿಕ್ಕಾಗಲ್ಲ. ಅದು ಪ್ರೈವಸಿ ಇಶ್ಯೂ ರೇಸ್ ಮಾಡಿದವಾಗ ಕೋರ್ಟ್ನವರು ಗಣನೆಗೆ ತಗೊಂಡು ಯಾರನ್ನೂ ಕಂಪೆಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಿ ಗೋ ಬೈ ದ್ಯಾಟ್, ಅದಕ್ಕೇನು ತೊಂದರೆ ಇಲ್ಲ. ಈ ಇಬ್ಬರು ತಾವೇನು ಹೇಳಿದ್ರಲ್ಲ, ಅವರು ತಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ರೈಟ್ಸು ಇದೆ. ಅವ್ರು ಹೇಳಿದ್ದು ಸರಿ, ಅವ್ರ ಮನಸ್ಸಿನಲ್ಲಿ ಮಾಡಬಾರ್ದು ಅಂತ ಇದ್ದರೆ. ಬಟ್ ಆ ಬೇಸಿಸ್ ಮೇಲೆ ಹೈಕೋರ್ಟ್ನವ್ರು ಹೀಗೆ ಹೇಳಿದ್ದಾರೆ ಅಂಥೇಳಿ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳೋದು ಭಾಳ ತಪ್ಪು. ಅದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನಮ್ಮ ಈ ಒಂದು ಸಿಸ್ಟಮ್ನಲ್ಲಿ ಈ ಸ್ಟ್ಯಾಚ್ಯೂಟ್ರಿ ಪವರ್ಸ್ ಎಕ್ಸೈಸ್ ಮಾಡಿ ಒಂದು ಏನೋ ಇದನ್ನು ಮಾಡ್ತಾಯಿದ್ದೀವಿ ನಾವು, ಸರ್ವೆ. ಅದನ್ನು ನೀವು ಸರ್ವೇನೇ ಬಾಯ್ಕಾಟ್ ಮಾಡಿ ಅಂತ ಹೇಳಿದಾಗ ಆಯ್ತಿದ್ದು ಇವ್ರು ಹೇಳೋದು. ಇವರ ಇದರಲ್ಲಿ ಅನಿಸಿಕೆ ಬೇಸಿಸ್ ಮೇಲೇ ಸರ್ಕಾರದವರು ಒಂದು ಮರು ಸರ್ವೆ ಆಗಬೇಕು ಅಂಥೇಳಿ ತೀರ್ಮಾನ ಮಾಡಿ ಮರು ಸರ್ವೆ ಮಾಡ್ತಾಯಿದ್ದೀವಿ. ನಾವು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಇಷ್ಟೆಲ್ಲ ಅರ್ಧ ನಡೀತಾ ಇರುವಾಗ ಈಗ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ಅವ್ರು ಹೇಳಿದ್ದಕ್ಕೆ ತದ್ವಿರವಾಗಿ ಈಗ ಅವ್ರ ಜನರಿಗೆ ಉಪದೇಶ ಕೊಡ್ತಾ ಇದ್ದಾರೆ ಮಾಡಬೇಡಿ ಅಂತ. ಅದು ತಪ್ಪು ಅಂತ ಅನ್ನಿಸ್ತದೆ ನನಗೆ. ಅದು ಅವರಿಗೆ ತಾವು ಅಬ್ಸ್ಟೇನ್ ಆಗೋದು ಒಂದು ಮಾತು ಬೇರೆ, ಬೇರೆಯವರಿಗೆ ನೀವು ಮಾಡಬೇಡಿ ಅಂತ ಹೇಳೋದು ತಪ್ಪು. ಈ ಹೈಕೋರ್ಟಿನ ಆರ್ಡ್ರ್ ಆ ಪರಿಯಲ್ಲಿಲ್ಲ. ಹೈಕೋರ್ಟ್ನವರು ನೀವೆಲ್ಲ ಹೋಗಿ ಪಬ್ಲಿಕ್ನಲ್ಲಿ ಹೀಗೆ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳಿಲ್ಲ ಕೋರ್ಟ್ನವರು ಇಂಡಿವಿಜುವಲ್ಗೆ ಕಂಪೆಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನೀವೇನು ಹೇಳಿದ್ರಲ್ಲ ಸೂರ್ಯ ಅವರು ಅಥವಾ ಜೋಶಿ ಅವರು, ಅವರಿಗೆ ನಾವು ಕಂಪೆಲ್ ಮಾಡೋದಿಲ್ಲ. ಅವರಿಗೆ ಈಸ್ ಫ್ರೀ ಟು ನಾಟ್ ಟು ಪಾರ್ಟಿಸಿಪೇಟ್. ನಾವು ಯಾವಾಗಲೂ ಯಾರಿಗೂ ಕಂಪೆಲ್ ಮಾಡಿಲ್ಲ ಆ ದೃಷ್ಟಿಯಿಂದ. ಬಟ್ ಸೂರ್ಯ ಅವರು ಮತ್ತು ನಿಮ್ಮ ಜೋಶಿ ಅವರು ತಮ್ಮ ಅನುಯಾಯಿಗಳಿಗೆ ಅಥವಾ ಬೇರೆ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ದೇ ಆರ್ ಒಬ್ಸ್ಟ್ರಕ್ಟಿಂಗ್ ದಿ ವರ್ಕಿಂಗ್ ಆಫ್ ಎ ಸಿಸ್ಟಮ್. ದೇ ಹ್ಯಾವ್ ಅ ಲಾರ್ಜರ್ ರೆಸ್ಪಾನ್ಸಿಬಿಲಿಟಿ ಅಕಾರ್ಡಿಂಗ್ ಟು ಮೀ, ಬೀಯಿಂಗ್ ದಿ ಲೀಡರ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಅವರು ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ, ಇದು ತಪ್ಪು ಅಂತ ಅನ್ನಿಸ್ತದೆ. ಅಷ್ಟೇ ಹೇಳಬಲ್ಲೆ, ಅದಕ್ಕಿಂತ ಹೆಚ್ಚು ನಾನು ಅವ್ರ ಬಗ್ಗೆ ಏನೂ ರಿಯಾಕ್ಷನ್ ಕೊಡಲಿಕ್ಕಾಗೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ನಾನು ಪೇಪರ್ನಲ್ಲಿ ಓದಿದ್ದೆ. ಹೀಗಾಗಿ ಅವರು ಈಗಲೂ ನಾನು ಅವರಿಗೆ ಅಪೀಲ್ ಮಾಡ್ತೀನಿ, ಈ ಥರದ್ದು ನೀವು ತಪ್ಪು ತಿಳುವಳಿಕೆ ಕೊಟ್ಟು ಜನರಿಗೆ ಅಬ್ಸ್ಟೇನ್ ಮಾಡಲಿಕ್ಕೆ ಹೇಳಿದರೆ ನಾಳೆ ಆ ಜನರದೇ ಇಂಟ್ರೆಸ್ಟ್ ಅಫೆಕ್ಟ್ ಆಗ್ತದೆ. ವಿ ಆರ್ ಅಲ್ಟಿಮೇಟ್ಲಿ ಡೂಯಿಂಗ್ ಫಾರ್ ವಾಟ್ ಪರ್ಪಸ್? ವೆಲ್ಫೇರ್ ಮೆಜರ್ಸ್ ಏನಾದರೂ ಮಾಡಬೇಕು, ರಿಸರ್ವೇಷನ್ ಏನು ಬರಬೇಕು ಅಂತ. ಈಗ ಇಫ್ ಯು ಆರ್ ಆಸ್ಕಿಂಗ್ ಯುವರ್ ಪೀಪಲ್ ನಾಟ್ ಟು ಪಾರ್ಟಿಸಿಪೇಟ್, ಯು ಆರ್ ವಾಂಟಿಂಗ್ ಟು ಡಿಲೇ ವಾಟ್ ಎವರ್ ವೆಲ್ಫೇರ್ ಮೆಜರ್ಸ್ ಗೌರ್ಮೆಂಟ್ ವಾಂಟ್ಸ್ ಟು ಎಕ್ಸ್ಟೆಂಡ್. ಅಲ್ಟಿಮೇಟ್ಲಿ ಕೋರ್ಟ್ನಲ್ಲೂ ಇದೊಂದು ಆರ್ಗ್ಯುಮೆಂಟ್ ಆಯಿತು. ದೇರ್ ಆರ್ ಸಮ್ communities, there are some parties who want to maintain
status quo, because people who do not deserve, who are continuing to enjoy, they should continue. Those who deserve among their own community, they should not get benefit anta. This was an obstructive position that they had taken, and therefore all these litigations ಅಂತನೂ ನಾವು ಕೋರ್ಟ್ನಲ್ಲಿ ಹೇಳಿದ್ದೀವಿ. ಇದು ಅದೇ ಎಕ್ಸ್ಟೆನ್ಷನಿಗೀಗ ಏನೋ ನಡಿಬಾರ್ದು ಅಂತ ಒಂದು ಏನೋ ಪಬ್ಲಿಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ, ಅದು ತಪ್ಪು ಅಂತ ಅನ್ನಿಸ್ತದೆ. ಕೋರ್ಟ್ ಅವರು ಹೇಳಿದ್ದು ಯಾರನ್ನು ಕೂಡ ಒತ್ತಾಯ ಮಾಡಿ ನೀವು ಗಣತಿ ಮಾಡಬೇಡಿ ಅಂತ ಒಂದು. ಇನ್ನೊಂದು, ಯಾರು ಅದು ಹೇಳೋದ್ರ ಮುಖೇನ ಬೇರೆಯವರು ಯಾರನ್ನು ಕೂಡ ಪಾಲ್ಗೊಳ್ಬೇಡಿ ಅಂತ ಕೋರ್ಟ್ ಹೇಳಿಲ್ಲ. ಆದರೆ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಈ ರೀತಿ ಹೇಳಿಕೆ ಕೊಟ್ಟಾಗ ಹಾಗಾದರೆ ತೀರ್ಪು, ಆ ಕೋರ್ಟ್ ತೀರ್ಪಿಗೆ ಮನ್ನಣೆ ಕೊಟ್ಟಂತ ಆಗುತ್ತಾ ಅಂತ. ಇಲ್ಲ, ನನ್ನ ಪ್ರಕಾರ ದೋ ಮೆ ನಾಟ್ ಅಮೌಂಟ್ ಟು ಕಂಟೆಂಪ್ಟ್, it is against the spirit of the court's order. Court had, with some good intention, had indicated that you can't compel because otherwise you are violating their privacy issue. It was in the context of privacy issue this order was made. ಅದಕ್ಕೆ ಇಂಡಿವಿಜುವಲ್ಗೆ ಕಂಪೆಲ್ ಮಾಡಿ ಅಂತ ಹೇಳಿದ್ದು. ನೀವು ಪೂರ್ತಿ ಸ್ಟೇಟಿಗೆ ಇದನ್ನು ಮಾಡೋದು ಬೇಡ ಅಂತ ಏನು ಕೋರ್ಟ್ನವ್ರು ಹೇಳಿಲ್ಲ, ಸ್ಟೇ ಕೊಡಲಿಲ್ಲ. ಅದಕ್ಕೆ ಯು ಮಸ್ಟ್ ಟೇಕ್ ದಿ ಆರ್ಡರ್ ಆಫ್ ದಿ ಕೋರ್ಟ್ ಇನ್ ಇಟ್ಸ್ ಟ್ರೂ ಸ್ಪಿರಿಟ್. ನೀವು ವಾಟ್ ಯು ಆರ್ ಸ್ಪ್ರೆಡಿಂಗ್ ಔಟ್ ನಾವು, ಡಿಸ್ವೈಡಿಂಗ್ ದಿ ಪೀಪಲ್ ನಾಟ್ ಟು ಪಾರ್ಟಿಸಿಪೇಟ್, ಈಸ್ ಅಗೇನ್ಸ್ಟ್ ದಿ ಸ್ಪಿರಿಟ್ ಆಫ್ ದಿ ಕೋರ್ಟ್ಸ್ ಆರ್ಡರ್. ಇಟ್ಸ್ ನಾಟ್ ಇನ್ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಸರ್, ಈಗ ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಮುಖಂಡರುಗಳು ಈ ರೀತಿ ಮಾತನಾಡ್ತಿರೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನಾದರೂ ಇದ್ರ ಬಗ್ಗೆ ಮುಂದಿನ ಸ್ಟೆಪ್ ಏನಾದರೂ ತೊಗೊತೀರಾ? ಏನಾದರೂ ಅರ್ಜಿ ಹಾಕಿ ಏನಾದರೂ ಮನವಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ? ಅದು ಏನು ಮಾಡಬೇಕು ಅಂತ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ಅದೇನು ಜನರು ಅಷ್ಟು ಮೂರ್ಖತನದಿಂದ ಇವ್ರ ಮಾತು ಕೇಳಿಕೊಂಡು ಇದನ್ನು ಅಬ್ಸ್ಟೇನ್ ಆಗಿ ಅವರ ಬೆನಿಫಿಟಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಅದಕ್ಕೆ ಕಲ್ಲು ಹಾಕುವಂಥ ಲಕ್ಷಣಗಳಿಲ್ಲ. ಬಟ್ ಅದು ಈಗ ಇದೇ ಕಂಟಿನ್ಯೂ ಆದರೆ ನಾವು ವಿ ಮೇ ಹ್ಯಾವ್ ಟು ಎಕ್ಸಾಮಿನ್ ವಾಟ್ ಲೀಗಲ್ ಆ್ಯಕ್ಷನ್ ವಿ ನೀಡ್ ಟು ಟೇಕ್. ಈಗ ಅದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ವಿ ಆರ್ ಮೇಕಿಂಗ್ ಎ ಅಪೀಲ್ ಟು ದೆಮ್ ಆಲ್ಸೋ. Please do not do this because this becomes counterproductive. You are representing, you are the leaders of the state. You must guide the people in a right direction, not in a wrong direction as I think is happening now. ಸರ್, ತೇಜಸ್ವಿ ಸೂರ್ಯ ಅವರು ಒಂದು ಮಾತು ಮುಂದುವರೆದು ಹೇಳಿದ್ದಾರೆ ಸರ್, ನಾವು ಕೊಡುವಂತಹ ಮಾಹಿತಿಯನ್ನು ಬೇರೆ ದುರ್ಬಳಕೆ ಮಾಡ್ಕೊಳ್ಬೋದು ಅಂತ. ಹಿಂದುಳಿದ ವರ್ಗಗಳ ಆಯೋಗ ಏನಕ್ಕೆ ದುರ್ಬಳಕೆ ಮಾಡ್ಕೊಳ್ಳುತ್ತೆ, ಯಾಕೆ ಈ ಆತಂಕ ಅವ್ರಿಗೆ ಅಂತ? ದುರ್ಬಳಕೆ ಅಂತ ನನಗೂ ಕ್ಲಾರಿಟಿ ಇಲ್ಲ. ಅವ್ರು ಹೇಳಿದರೆ ನಾನು ಅದನ್ನು ಎಕ್ಸಾಮಿನ್ ಮಾಡಿ ತಮಗೆ ಹೇಳ್ಬೋದು. ಇದರಲ್ಲಿ ಏನು ದುರ್ಬಳಕೆ ಮಾಡಲಿಕ್ಕೆ ಏನು ಅವಕಾಶ ಇದೆ? ನಾವು ಈಗ ಮಾಡ್ತಾ ಇರೋದು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಯಾವ ಹಿಂದುಳಿದವರು ಎಷ್ಟು ಯಾವ ಲೆವೆಲ್ನಲ್ಲಿದ್ದಾರೆ, ಅವ್ರಿಗೆ ಏನು ಪರಿಹಾರ ಕೊಡಬೇಕು ಸರ್ಕಾರದಿಂದ, ರಿಸರ್ವೇಷನ್ ಎಷ್ಟು ಕೊಡಬೇಕು, ಅದು ಒಂದು. ಎರಡನೇದು, ಔಟ್ಸೈಡ್ ದಿಸ್ ಇಶ್ಯೂ ಅಂದರೆ ಯಾವ ಲೆವೆಲ್ನಲ್ಲಿದ್ದಾರೆ ಅವ್ರ ಸಮೀಕ್ಷೆ, ಸೋಷಿಯಲ್ ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಿಟ್ಟು ನಮ್ಮ ಕ್ವೆಶ್ಚನರ್ ಅಪ್ಲೈಸ್ ಟು ಆಲ್ ಅಕ್ರಾಸ್ ದಿ ಸ್ಟೇಟ್. ಎಲ್ಲ 7 ಕೋಟಿ ಜನರದ್ದು ನಾವು ದತ್ತಾಂಶ ಕಲೆಕ್ಟ್ ಮಾಡ್ತಾ ಇದ್ದೀವಿ. ದೇ ಆರ್ ಪೀಪಲ್ ಹೂ ಆರ್ ನಾಟ್ ಬ್ಯಾಕ್ವರ್ಡ್, ದೇ ಆರ್ ಪೀಪಲ್ ಹೂ ಆರ್ ಫಾರ್ವರ್ಡ್. ಅವ್ರಿಗೆ ಏನು ತೊಂದರೆ ಇದೆ, ಅವ್ರಿಗೆ ಎಲ್ಲಿ ಅನುಕೂಲ ಮಾಡಬೇಕು, ಏನು ಬೇರೆ ಏನು ಪ್ರೋಗ್ರಾಮ್ ಮಾಡಬೇಕು, ಎಲ್ಲನೂ ಎಕ್ಸಾಮಿನ್ ಮಾಡಲಿಕ್ಕೂ ದತ್ತಾಂಶ ಬೇಕು. ಹೀಗಾಗಿ ಇದು 7 ಕೋಟಿ ಜನರ ಇಂಟ್ರೆಸ್ಟನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದ್ರಿಂದ ಅವರು ಈ ಸಮಯದಲ್ಲಿ ಈ ಥರ ಜನರಿಗೆ ಡಿಸೈಡ್ ಮಾಡೋದು ತಪ್ಪು ಅಂತ ಅನ್ನಿಸ್ತದೆ. ಅದರಲ್ಲಿ ನಾನು ಮಿಸ್ಯೂಸ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ಹಾಗೇನಾದರೂ ಮಿಸ್ಯೂಸ್ ಆದವಾಗ ಯು ಕ್ಯಾನ್ ಮೇಕ್ ಎ ಕಂಪ್ಲೇಂಟ್ ಆಫ್ ಇಟ್. ಆವಾಗ ನೀವು ಹೇಳಿ ಜನರಿಗೆ ಇವ್ರದ್ದು ಮಿಸ್ಯೂಸ್ ಮಾಡಿದ್ದಾರೆ ಅಂತ. ಕೋರ್ಟ್ ವಿಲ್ ಎಕ್ಸಾಮಿನ್, ಅವ್ರ ಪಬ್ಲಿಕ್ ವಿಲ್ ಎಕ್ಸಾಮಿನ್. ಬಟ್ ಈಗಲೇ ಮಿಸ್ಯೂಸ್ ಆಗ್ಬೋದು, ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ತಪ್ಪಾಗ್ತದೆ ಅಂತ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.